ಸ್ವಕ್ಷೇತ್ರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರೋಡ್ ಶೋವನ್ನ ಮಾಡಿದ್ದಾರೆ. ಇವತ್ತು ಕೆಂಕೇರಮ್ಮ ದೇವಿಗೆ ಸಿಎಂ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸ್ವಕ್ಷೇತ್ರದ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಇವತ್ತು 20 ಹಳ್ಳಿಗಳಲ್ಲಿ ಅವರು ಒಂದು ಅಭಿನಂದನೆಯನ್ನ, ಧನ್ಯವಾದವನ್ನ ಕೂಡ, ಕೃತಜ್ಞತೆಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ರೋಡ್ ಶೋ ಮಾಡಿದ್ದಾರೆ, ಮೆರವಣಿಗೆಯನ್ನ ಮಾಡಿದ್ದಾರೆ. 8 ಬಾರಿ ವಿಧಾನಸೌಧಕ್ಕೆ ನನ್ನನ್ನು ಕಳುಹಿಸಿದ್ದೀರಿ, ನಿಮ್ಮ ಆಶೀರ್ವಾದದಿಂದ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ನೀವೇ ನನ್ನ ಉಸಿರು, ನಾನು ನಿಮ್ಮ ಸೇವಕ ಅಷ್ಟೇ ಅಂತ ಹೇಳಿ ಜನರಲ್ಲಿ ಹೇಳಿದ್ದಾರೆ ಅವರು. ಅದರಲ್ಲೂ ಕೂಡ ಅನೇಕ ಅಭಯ ಕೊಟ್ಟಿದ್ದಾರೆ, ಭರವಸೆ ನೀಡಿದ್ದಾರೆ. ಕನಕಪುರದಲ್ಲಿ ಹೈಟೆಕ್ ಆಸ್ಪತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೇನೆ ಅನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಈ ಮೂಲಕ ಹುಟ್ಟೂರಿನ ಜನರಿಗೆ ಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಅಭಯವನ್ನ ಕೊಟ್ಟಿದ್ದಾರೆ. ಇನ್ನು ರೋಡ್ ಶೋ ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ಅವರ ಅಭಿಮಾನಿಗಳು ವಿಶೇಷ ಹಾರಗಳನ್ನು ಹಾಕಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಯಾವುದೇ ರೀತಿಯ ದೃಷ್ಟಿ ಆಗದೇ ಇರಲಿ ಅಂತ ಮೆಣಸು ಹಾಗೂ ಬೆಳ್ಳುಳ್ಳಿಯಿಂದ ಮಾಡಿದ ಬೃಹತ್ ಹಾರವನ್ನು ಕೂಡ ಹಾಕಲಾಯಿತು. ಹಾಗೆಯೇ ಕನಕಪುರದ ಹಳ್ಳಿಗಳಲ್ಲೂ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಗಿದೆ. ಕೆಂಕೇರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅನೇಕ ದೇವಸ್ಥಾನಗಳಿಗೆ ಈಗ ರನ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಷ್ಟೋ ದೇವಸ್ಥಾನಗಳಿಗೆ, ಎಷ್ಟೋ ದೇವರಿಗೆ ಹರಕೆಯನ್ನು ಹೊತ್ಕೊಂಡಿರ್ತಾರೆ. ಸೊ ಅವೆಲ್ಲವನ್ನ ಕೂಡ ಇದೀಗ ಹರಕೆ ತೀರಿಸುವ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ. ನನ್ನಲ್ಲಾಗ್ಲಿ ಡಿಕೆ ಸುರೇಶ್ನಾಗ್ಲಿ ನಿಮ್ಮ ಮಕ್ಕಳ ತರ ನಿಮ್ಮನ್ನ ಸಾಕಿದಿರ್ತಾರೆ, ಬೆಂಬಲ ನಿಂತಿರ್ತಾರೆ. ಸೊ ಆ ಋಣವನ್ನ ಇವತ್ತು ತೀರಿಸ್ಬೇಕು. ನೀವು ತೀರ್ಸ್ಕೊಂಡು ಬಂದಿದ್ದೀನಿ, ಸತತವಾಗಿ ತೀರ್ಸ್ಕೊಂಡು ಬಂದಿದ್ದೀನಿ. ಸೊ ಹಂಗೆ ಇವತ್ತು ಎಲ್ಲ ಕಡೆ ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಗ್ಬೇಕು. ಬೆಂಗಳೂರಿನಲ್ಲಿ ಸಿಕ್ಕೋ ವಿದ್ಯಾಭ್ಯಾಸ ಇಲ್ಲೂ ಸಿಗ್ಬೇಕು. ಅದಕ್ಕೆ ಹೊಸದುರ್ಗ ಶಾಲೆ, ನಾನು ಇಲ್ಲಿ ಶಾಲೆ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ದೊಡ್ಡಹಳ್ಳಿಯಲ್ಲಿ ಶಾಲೆ, ಯಗ್ನೂರಲ್ಲಿ ಶಾಲೆ, ಈ ರೀತಿ ಎಲ್ಲ ಕಡೆ ಕೂಡ ಹೊಸ CSR ಶಾಲೆಯನ್ನು ಮಾಡಿ ಜನ ವಲಸೆ ಹೋಗೋದನ್ನ ತಪ್ಪಿಸ್ಬೇಕು ಅಂತೇಳಿ ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇವತ್ತು SIR ಬಂದಿದೆ, ನಿಮ್ ತಲೆಯಲ್ಲಿ ನಿಮ್ಮ ಓಟು ಮತ್ತೆ ನೀವು ಅರ್ಜಿ ಹಾಕೋಬೇಕು. ನೀವು ನನ್ನ ಓಟ್ ಇದೆ ಎಲ್ಲೋಯ್ತು ಅಂತ ತಿಳ್ಕೊಳ್ಳೋಂಗಿಲ್ಲ. ಯಾರಿಗೆ ಗೃಹಲಕ್ಷ್ಮಿ ಬೇಕು, ಗೃಹಜ್ಯೋತಿ ಬೇಕು, ಅನ್ನಭಾಗ್ಯ ಬೇಕು, ಅವರೆಲ್ಲರೂ ಕೂಡ ಇಲ್ಲಿ ಓಟ್ ಮಡಿಕೋಬೇಕು. ಇಲ್ಲಿ ಓಟ್ ಮಡಿಕೊಂಡಾಗ ಮಾತ್ರ ಆ ಸೌಲಭ್ಯ ನಿಮ್ಗೆ ಸಿಗ್ತದೆ. ಅದಕ್ಕೆ ಇನ್ನು ಮುಂದೊಂದು ತಿಂಗಳು ಈಗ ಎಲ್ಲರಿಗೂ ಕೂಡ BLOಗಳು, ಅಂಗನವಾಡಿಯವರು, ಟೀಚರ್ ಬಂದು ಮನೆ ಭಾಗಕ್ಕೆ ನಿಮ್ಗೆ ಒಂದು ಫಾರಂ ಕೊಡ್ತಾರೆ. ಆ ಫಾರಂ ಅಲ್ಲಿ ನೀವೆಲ್ಲ ಸಿಗ್ನೇಚರ್ ಮಾಡಬೇಕು, ಮಾಡಿ ತಾಲೂಕು ಕಚೇರಿಗೆ ಕೊಡ್ಬೇಕು. ನೀವು ವಾಪಸ್ ಆ BLO ಕೊಡ್ಬೇಕು. ನಮ್ಮ ಲೀಡರ್ಗಳು ಸಹಕಾರ ಕೊಡ್ಬೇಕು. ಬೆಂಗಳೂರಿನಲ್ಲಿದ್ದಾರೆ, ಅಲ್ಲಿ ಒಂದು ಓಟ್ ಇದೆ, ಇಲ್ಲಿ ಓಟ್ ಇದೆ ಅಂದ್ರೆ ಓಟ್ನ ಕಟ್ ಮಾಡ್ಬಿಡ್ತಾರೆ. ನೀವೆಲ್ಲ ಸೇರಿ ಓಟ್ನ ನಿಮ್ಮೂರಲ್ಲಿ ಇಟ್ಕೊಳ್ಳಿ, ಅಲ್ಲೋ ಕೆಲಸ ಮಾಡಿ. ಆದ್ರೆ ಓಟನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅಲ್ಲಿ ಓಟಿದೆ, ಇಲ್ಲಿ ಓಟಿದೆ ಅಂತೇಳಿ ಎಲ್ಲ ಕೊನೆಗೆ ಡಿಲೀಟ್ ಮಾಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ದಯವಿಟ್ಟು ತಾವೆಲ್ಲ ಜಾಗೃತಿಯಿಂದ ಇರಬೇಕು, ನಿಮ್ಮ ಓಟನ್ನ ಮಾಡಬೇಕು. ಈಗ ನಿಮ್ಗೆಲ್ಲರೂ ಕೂಡ ವಿದ್ಯುತ್ ಶಕ್ತಿ ಏನಾದ್ರು ಸಮಸ್ಯೆ ಇದೆಯಾ? ಎಲ್ಲರಿಗೂ ಒಂದೊಂದು ಟ್ರಾನ್ಸ್ಫಾರ್ಮರ್ ಇದ್ದೇ ಕೊಡಿಸಿದ್ದೀರಾ? ಕೆರೆಗಳೆಲ್ಲ ತುಂಬಿಸ್ತಾ ಇದ್ದೀರಾ? ಯಾಕೆ ವ್ಯವಸಾಯ ಬಿಡಕ್ ಹೋಗ್ಬೇಡಿ. ನೀವು ಹಣ್ಣು, ತರಕಾರಿ, ತೆಂಗು, ಅಡಿಕೆ, ರೇಷ್ಮೆ, ಹೈನುಗಾರಿಕೆ ಎಲ್ಲ ಕೂಡ ನೀವೆಲ್ಲ ಮುಂದುವರಿಸಬೇಕು. ರೈತರ ಮಕ್ಕಳಾಗಿರ್ಬೇಕು. ಯಾರು ನೌಕರಿ ಮಾಡ್ತಾರೆ ಅವ್ರಿಗೆ ಎಷ್ಟು ಉದ್ಯೋಗ ಸಿಗ್ತದೆ, ಅದಕ್ಕಿಂತ ಜಾಸ್ತಿ ಇವತ್ತು ಹೂವು, ತರಕಾರಿ, ಹಣ್ಣು, ರೇಷ್ಮೆಗೆ ಇವತ್ತಿದೆ. ಇದೇ ತಾನೇ ಇಲ್ಲಿ ನಿಮ್ಮ ಮೂಲ ಕಸಬನ್ನ ಬಿಡಕ್ ಹೋಗ್ಬೇಡಿ. ನಾನು ನಿಮ್ಮೆಲ್ಲರೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ನಿಮ್ಮ ಆಸ್ತಿ ಮೌಲ್ಯ 2 ಲಕ್ಷ 3 ಲಕ್ಷ ಕೇಳೋರಿಲ್ಲ ಜಮೀನು. ಇವತ್ತು ಯಾವ ಜಮೀನು ಕೂಡ 50 ಲಕ್ಷ 1 ಕೋಟಿ ಕಡಿಮೆ ಇವತ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ದಯವಿಟ್ಟು ಇದನ್ನ ನನ್ನ ಕೈಲಿ ಏನು ಸೇವೆ ಮಾಡಕ್ ಆಗಿದೆಯೋ ನಾನು ಮಾಡಿದ್ದೀನಿ. ಈ ದೇಹ, ಈ ನಾನು DK ಸುರೇಶ್ ಅವರು, ನಾವೆಲ್ಲ ಕೂಡ ನಮ್ಮ ದೇಹವನ್ನ ಸಾಯವರೆಗೂ ಕೂಡ ನಿಮ್ಮ ಮಕ್ಕಳಾಗಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಸಾಯವರೆಗೂ ನಿಮ್ಮ ಸೇವೆಯನ್ನ ಮಾಡ್ತೇವೆ ಅಂತೇಳಿ ಈ ಸಂಕಲ್ಪವನ್ನು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ